ಗ್ರೇಟ್ ಅಮ್ಮ. ಆಮೇಲೆ ನಿಮ್ದು ಆರಿ ಫ್ಯಾಕ್ಟ್ರಿ ನೋಡಿದೆ, 134 ಏನೋ ಇದ್ದಿದ್ದು 139 ಇದ್ದಿದ್ದು 114 ಬಂದಿದೆ. ಅದರಲ್ಲೂ ರುಮೆಟೆಡ್ ಆರ್ಥೈಟಿಸ್ ಇಟ್ ಇಸ್ ಆಟೋ ಇಮ್ಯೂನ್ ಡಿಸಾರ್ಡರ್ ಬಂತು ಅಂದ್ರೆ ಲೈಫ್ ಲಾಂಗ್ ಸ್ಟೆರಾಯ್ಡ್ಸ್ ಇರಬೇಕು. ಅಶರೀರ ಹಿಂಗಾಗ್ತಾ ಇರ್ತೈತೆ. ನನ್ನಲ್ಲಿ 1 ತಿಂಗಳಿಗೇನೆ ಅದು ಬ್ಲಾಕ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಗೊತ್ತಾಗಬೇಕು ಇದು ಇಷ್ಟು ತಿನ್ನಕ್ಕಾಗುತ್ತಾ ಅಂತ. ಕರೆಕ್ಟ್. ನಮ್ಮ ಊಟಕ್ಕೂ ಇದೇ ಇರಲಿ ಸರ್. 100% ಎಲ್ಲ ಹಂಚ್ಕೊಂಡು ತಿನ್ಬೋದು ಇವಾಗ. ಹೌದು. ಟೇಸ್ಟ್ ಮಾಡ್ತು ಅಂದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ. ಆಮೇಲೆ ಬೋನ್ ಸ್ಟ್ರಾಂಗ್ ಆಗ್ತಾವೆ ಅಂದ್ರೆ ಯಾಕೆ ಬಿಡ್ಬೇಕು ನಾವು? ದಿನ ಇದನ್ನ ಅಳವಡಿಸ್ಕೋಬಹುದು. ಅನ್ಥಿಂಕಬಲ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಭಾನುವಾರ ಬಂತು ಸರ್. ಪ್ರತಿ ಬಾರಿ ನಾವು ಊಟ, ಮಧ್ಯಾಹ್ನದ ಊಟ ಎಷ್ಟು ಆರೋಗ್ಯಕರವಾಗಿರ್ಬೇಕು ಹೇಳ್ತಾ ಬರ್ತಿದ್ವಿ. ಅದು ಯಾವುದು ಕಿಡ್ನಿ ಆಗಲಿ ಕ್ಯಾನ್ಸರ್ ಆಗಲಿ ಎಲ್ಲ ಹೇಳಿದ್ವಿ. ಬಟ್ ನಮಗೆ ಆರ್ಥ್ರೈಟಿಸು, ಬೋನ್, ಅದು ಪರ್ಟಿಕ್ಯುಲರ್ಲಿ ರುಮೆಟೆಡ್ ಆರ್ಥ್ರೈಟಿಸ್ ಅವರಿಗೆ ಊಟ ಹೆಂಗಿರಬೇಕು ಅದ್ರ ಬಗ್ಗೆನೂ ಆಸಕ್ತಿ ಇತ್ತು. ಅದಕ್ಕಾಗಿ ಬಂದಿದ್ದೀವಿ. ಎಲ್ಲ ಇಟ್ಕೊಂಡಿದ್ದೀರಾ ಸರ್, ನೀವು ಹೇಳಬೇಕು. ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಮೈಂಡಲ್ಲಿ ಅನ್ಕುಕ್ಡ್ ಡಯಟ್ ಅಂದ ತಕ್ಷಣ ಭಯಪಟ್ಬಿಡ್ತಾರೆ. ಹೌದು. ಏನಪ್ಪ ನಾನು ಏನು ಹೇಳ್ತೀನಿ ಅಂದರೆ, ಕೋತಿ ಹೆಂಗೆ ಜೀವನ ಮಾಡುತ್ತೆ, ನೀವು ಯಾಕೆ ಜೀವನ ಮಾಡೋಕ್ಕಾಗಲ್ಲ? ಈಗ ಮೈಕೋಯಿ ನರಳ್ತಾ ಇರ್ತೀವಿ, ಅದರಲ್ಲಿ ನಾನು ಮಾಮೂಲಿ ತಿನ್ಬೇಕಂದ್ರೆ ನಾನು ಒಂದು ತಮಾಷೆಗೆ ಹೇಳ್ತೀನಿ. ವಯಸ್ಸು ನೋಡ್ತೀನಿ 50, 60, 70 ವರ್ಷದಿಂದ ಲೈಫ್ ಎಂಜಾಯ್ ಮಾಡಿದಿರುತ್ತೆ. ಒಂದು 2 ತಿಂಗಳ 3 ತಿಂಗಳ 1 ತಿಂಗಳು ಮಾಡ್ರಿ, 1 ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಈಗ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಸಿಂಪಲ್ ಪ್ರೋಟೀನ್ ವಿತ್ ಆಲ್ ಅದರ್ ಮಿನರಲ್ಸ್ ಅಂತೆ, ಆಮೇಲೆ ವಿಟಮಿನ್ಸ್ ಅಂತೆ, ಅದೆಲ್ಲನೂ ಕಂಬೈನ್ ಆಗಿ ವಿತ್ ಕೋಕೋನಟ್ ಆಯಿಲ್. ಎಸ್ಪೆಷಲಿ ಈ ಕಾರ್ಟ್ಲೇಜ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಬೋನ್ ಸೌದಿದೆ, ಅದು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂದಾಗ 2 ಕ್ಯಾಟಗರಿ ಪೇಷಂಟ್ಸ್ ಬರ್ತಾರೆ. ಒಬ್ಬರಿಗೆ 4.5 ಲಕ್ಷ ಖರ್ಚು ಮಾಡೋಕ್ಕಾಗಲ್ಲ, ಅದು ಮೈಂಡಲ್ಲಿ. ಇನ್ನು ಕೆಲವರಿಗೆ ಅವರಿಗೆ ಕಾಸಿದ್ರೂ ಸಹ ಗ್ಯಾರಂಟಿ ಏನು, ಅಟ್ಲೀಸ್ಟ್ ಅದೇ ರೀತಿನೇ ಹೀಲ್ ಆಗಬೇಕು ಅಂತಂದು ನನ್ನ ಹತ್ರ ಬರ್ತಾನೆ. ಈ ಆರ್ಥ್ರೈಟಿಸು ನನಗೆ 5ನೇ ಕ್ಲಾಸಲ್ಲಿ ಬಂತು. ಅದಲ್ಲ ಸಣ್ಣ ಏಜ್ಗೆ, ಅಷ್ಟು ಸಣ್ಣ ಏಜ್ಗೆ, ಎನಿ ಏಜ್ಗೆ ಬರ್ಬೋದು. ಅದರಲ್ಲೂ ರುಮೆಟೆಡ್ ಆರ್ಥ್ರೈಟಿಸ್ ಇಟ್ ಇಸ್ ಆಟೋ ಇಮ್ಯೂನ್ ಡಿಸಾರ್ಡರ್ ಬಂತು ಅಂದರೆ ಲೈಫ್ ಲಾಂಗ್ ಸ್ಟೆರಾಯ್ಡ್ಸ್ ಇರಬೇಕು. ಆಮೇಲೆ ಅಶರೀರ ಹಿಂಗಾಗ್ತಾ ಇರ್ತೈತೆ. ಅಂದರೆ ಈ ಜಸ್ಟ್ ಈ ರೀತಿ ಹೋಗ್ತಾ ಇರ್ತೈತೆ ಸ್ಪ್ರೆಡ್. ನನ್ನಲ್ಲಿ 1 ತಿಂಗಳಿಗೇನೆ ಅದು ಬ್ಲಾಕ್ ಆಗ್ತಿದೆ ಅಂತ ಹೇಳ್ಬೋದು. ಇವತ್ತು ಒಬ್ಬರು ಲೀಲಾವತಿ ಅಂತ ಅನ್ನೋರು, ಶಿ ಈಸ್ ಅಬೌಟ್ 57 year old ಲೇಡಿ. ಅವರಿಗೆ ರುಮೆಟೆಡ್ ಆರ್ಥ್ರೈಟಿಸು 21 ವರ್ಷ ಹಿಂದೆ ಬಂದಿರೋದು. 36ಕ್ಕೆ. ಇವರಿಗೆ ಆರ್ ಎ ಫ್ಯಾಕ್ಟರು 139ರಿಂದ 1 ತಿಂಗಳಿಗೆ 114 ಬಂದಿದೆ. ಯು ಕೆನಾಟ್ ಇಮ್ಯಾಜಿನ್. ಆಮೇಲೆ 21 ವರ್ಷದಿಂದ ಸಫರ್ ಮಾಡೋ ಪೇಯ್ನು 1 ತಿಂಗಳಿಗೆ ಹೋಗಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಅಬ್ಬಾ. ಸೊ ಅವರು ಏನಿದ್ದಾರೆ ಲೀಲಾವತಿ ಅವರು ಈ ಥರದ ಆಹಾರ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಇವಾಗ ನಿಮ್ಮ ಟ್ರೀಟ್ಮೆಂಟ್ ಪ್ಯಾಟರ್ನಿಂದ. ಎಸ್ ಅಲ್ವಾ? ಎಸ್. ಸೊ ಅವ್ರು ಮಾತಾಡೋದು ನೋಡೋಣ ಸರ್. ಅದಕ್ಕೆ ಮುಂಚೆ ರೆಸಿಪಿ ನೋಡೋಣ. ಓಕೆ. ನಮ್ಮ ಈ ಆರ್ಥ್ರೈಟಿಸ್ಗೋಸ್ಕರ, ಅದು ರುಮೆಟೆಡ್ ಆರ್ಥ್ರೈಟಿಸ್ಗೆ ಒಂದು ರೆಸಿಪಿ ಲಂಚ್ ನೋಡೋಣ ಸರ್. ಈಗ ನೋಡಿ, ಅದು ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಇರ್ಬೋದು, ಆಂಕ್ಲೈಸಿಂಗ್ ಸ್ಪಾಂಡಿಲೈಟಿಸ್ ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು. ಇದಲ್ಲದೆ ಒಬೇಸಿಟಿಯಿಂದ ದೂರ ಮಾಡಬೇಕು, ನನ್ನ ಬೋನ್ಸ್ ಚೆನ್ನಾಗಿರಬೇಕು, ನನ್ನ ಬಾಡಿ ಹ್ಯುಮಿನಿಟಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೆ ಎಲ್ಲ ವಿಧದಲ್ಲಿ ಇದಿದೆ. ಒಂದು ಡ್ರೈ ಫ್ರೂಟ್ಸು. ಆ ಡ್ರೈ ಫ್ರೂಟ್ಸ್ ವೆರಿ ಸಿಂಪಲ್. ಇವೆಲ್ಲ ನನ್ನ ಪೂರ್ ಮ್ಯಾನ್ ಡ್ರೈ ಫ್ರೂಟ್ಸು. ಕಡಲೆ ಬೀಜ ಹುರಿದಿರೋದು. ಆ ಹುರಿದಿರೋದು ಯಾಕೆ ಅಂದರೆ ತಿನ್ನೋದಕ್ಕೆ ಕ್ರಿಸ್ಪಿ ಇರಬೇಕು, ಖುಷಿ ಆಗಬೇಕು. ಆಮೇಲೆ ಹೆಸರುಬೇಳೆ ನೆನೆಸಿರೋದು, ಮೊಳಕೆ ಕಟ್ಟಿರೋದು ಕಡಲೆ ಬೀಜ, ಆಮೇಲೆ ಕ್ಯಾರೆಟು, ಗಜ್ಜರಿ ಗ್ರೇಟೆಡ್ ಮಾಡೋದು, ಇದು ಕುಕ್ಕುಂಬರು, ಸೌತೆಕಾಯಿ ಚೂರು ಮಾಡಿರೋದು, ಗ್ರೇಟೆಡ್ ಮಾಡೋದು ಕೊಬ್ಬರಿ, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ಉಪ್ಪು, ಆಮೇಲೆ ಚಾಟ್ ಮಸಾಲ ಪೌಡರ್, ಆಮೇಲೆ ಲೆಮನ್. ಹೌದು.
ಆಮೇಲೆ ಈರುಳ್ಳಿ ಹಚ್ಚಿರೋದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಚ್ಚಿರೋದು, ಏನು ಹಸಿಮೆಣಸಿನ್ಕಾಯಿ ಹಚ್ಚಿರೋದು, ಆಮೇಲೆ ಟೊಮ್ಯಾಟೊ ಇಷ್ಟೆಲ್ಲ ಇಟ್ಕೊಂಡು ಇದು ಪರ್ಸನ್ಗೆ ಒಂದು ಮೀಲ್ಗೆ ಎಷ್ಟು ಬೇಕು, ಇದರಲ್ಲಿ ಒಂದು 3 ಚಮಚ, 1 2 3 ಚಮಚ. ಅದು ಒಂದು ಮೀಲ್ಗೂ ಜಾಸ್ತಿ ಆಗುತ್ತೆ. ಆದರೂ ಕೆಲವರು ಹೇಳ್ತಾರೆ ಸರ್ ಇದರಲ್ಲಿ ಏನು ಹೊಟ್ಟೆ ತುಂಬತೈತೆ ಅಂತ. ಸೊ ಅದಕ್ಕೆ ಇದು 3 ಚಮಚ. ಆಮೇಲೆ ಇದು ಈಗ ನಾನು ಏನು ಮಾಡ್ತೀನಿ ಇದೆಲ್ಲ ನಾನು ಮಾಡ್ತೀನಿ, ಅದರಿಂದ ನಾನು ಹೇಳೋದು 2 ಚಮಚ, 3 ಚಮಚ ಎಲ್ಲ 3 ಆಯ್ತು. ಇದು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ಇದ್ರದ್ದು ಅಷ್ಟೇ ಒಂದು 3 ಚಮಚ ಹಾಕಿಡ್ರಿ, 1 ಚಮಚ. ಇದು 1 ಕ್ಯಾರೆಟ್, ಸರಿ ಸರಿ, ಇದು 3 ಚಮಚ ಆಗ್ತಿದೆ. ಸೊ ಆಮೇಲೆ ಇದನ್ನ ಎಷ್ಟು ಹಾಕ್ಬೇಕು, 1 ಚಮಚ ಹಾಕ್ಕೊಳ್ಳಿ, ಅವ್ರಿಗೆ ಎಷ್ಟು ಬೇಕಾದ್ರೂ ಇದು ಮಾಡ್ಕೊಳ್ರಿ. ನಾನಂತೂ 3 ಚಮಚ ತೋರಿಸ್ತೀನಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇದು ಇಷ್ಟು ತಿನ್ನೋಕ್ಕಾಗುತ್ತಾ ಅಂತ. ಕರೆಕ್ಟ್. ಇವತ್ತು ನಮ್ಮ ಊಟಕ್ಕೂ ಇದೇ ಇರಲಿ ಸರ್. 100% ಎಲ್ಲ ಹಂಚ್ಕೊಂಡು ತಿನ್ಬೋದು ಇವಾಗ. ಹೌದು. ಇದು ಹಸಿ ಕೊಬ್ಬರಿ ಇಲ್ಲ ಸರ್? ಹಸಿ ಕೊಬ್ಬರಿ. ಇದು ಒಂಥರ ಟೇಸ್ಟಿನೇ ಚೇಂಜಸ್ ಆಗುತ್ತೆ. ಇದು ಆಯಿತು. ಕರೆಕ್ಟ್. ಆಮೇಲೆ ಟೊಮ್ಯಾಟೊ ಸ್ವಲ್ಪ ಹಚ್ಚಿರೋದು, ಇದು 1 ಚಮಚ ಸಾಕು, 1 ಚಮಚ ಅಥವಾ 2 ಚಮಚ ಹಾಕ್ಕೋಬೋದು. ಈರುಳ್ಳಿ 1 ಹಚ್ಚಿದ್ದೀನಿ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಅವರಿಗೆ 1 ಚಮಚ ಅಥವಾ 2 ಚಮಚ ಇದು ಹಾಕ್ಕೊಳ್ಬೋದು. ಆಮೇಲೆ ಹಸಿ ಮೆಣಸಿನಕಾಯಿ 2 ಹಚ್ಚಿದ್ದೀನಿ, 2 ಇದು. ಕೊತ್ತಂಬರಿ ಸೊಪ್ಪು 1 ಚಮಚ ಅಷ್ಟೇ. ಸಾಕು. ಇದನ್ನು ಹಾಕಿ ಈಗ ನೋಡಿ, ಯಾಕೆಂದರೆ ನಾವೇನು ಅಂದರೆ ಈ ಎಷ್ಟು ಅಮೃತ ಇದರಲ್ಲಿದೆ. ಹೌದು. ನಾವು ಅದನ್ನು ನಾವು ಯೋಚನೆ ಮಾಡ್ದೇನೆ ಬರೀ ಬೇಯಿಸಿದ್ದು ಅನ್ನ ಮುದ್ದೆ ಇದನ್ನೇ ತಿನ್ನಬೇಕು ಅಂತ ಅನ್ನೋದೇ ನಮಗೆ ಇರ್ತದೆ. ಅದು ತಿನ್ನಲಿ, ಬಟ್ ಫಸ್ಟು ಆಗಿರೋ ತೊಂದರೆಯಿಂದ ನರಳೋದ್ರಿಂದ ಆಚೆ ಬರಲಿ. ಅದು ನರಳ್ತಾ ಇರ್ತಾರೆ, ನಾನು ತಿನ್ನಬೇಕು ಅಂತಾರೆ. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಳ್ಬೋದು. ಇದು ಒಂದು ಇಂಡಿಕೇಟಿವ್, ಒಂದು ಮಾದರಿ ಅಷ್ಟೇನೆ. ಅವ್ರಿಗೆ ಏನೇನು ಬೇಕಾದ್ರೂ ಹಾಕ್ಕೊಳ್ಬೋದು ಇದು. ಸೊ ಈಗ ಇದೆಲ್ಲ ಆದಾದ್ಮೇಲೆ ಉಪ್ಪು, ಆಮೇಲೆ ಎಷ್ಟೋ ಜನ ಅನ್ಕೂಡಿದ್ರೆ ಉಪ್ಪೇ ಯೂಸ್ ಮಾಡಬಾರ್ದು ಅಂತೆಲ್ಲ ಇರ್ತದೆ. ಸೊ ಉಪ್ಪನ್ನ ಇದು ಮಾಡ್ಕೊಳ್ಬೋದು. ನನಗಂತೂ ಕೈಲೇ ಅಂದಾಜು ಹಾಕೋದು ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಮ್ಗೆ ರಾವ್ಸ್ ಇನ್ಸ್ಟಿಟ್ಯೂಟಲ್ಲಿ IAS ಓದೋದ್ಮೇಲೆ ಅವ್ರು ಹೇಳ್ತಾ ಇದ್ರು, ಯಾರು ಉಪ್ಪನ್ನ ಅಳತೆ ಮಾಡದೆ ಹಾಕಿ ಕರೆಕ್ಟ್ ಮಾಡ್ತಾರೋ ಅವ್ರು ಕರೆಕ್ಟಾಗಿ ಇದು ಮಾಡ್ತಾರೆ. ನನಗಂತೂ ನಾನು ಯಾವಾಗಲೂ ಅಷ್ಟು ಅಳತೆ ಮಾಡಲ್ಲ, ಕೈಲಿ ಅಂದಾಜು ಎಲ್ಲದನ್ನೇ ಅದಕ್ಕೆ ಕೈ ಅಳತೆ ಅಂತೀವಿ. ಅದಕ್ಕೆ ಆಮೇಲೆ ಇನ್ನು ಸ್ವಲ್ಪ ರುಚಿ ಹಾಕ್ಬೇಕು ಅಂತಂದ್ರೆ ಇದು ಯಾವುದು ಚಾಟ್ ಮಸಾಲ 1/2 ಸ್ಪೂನ್. ಆಮೇಲೆ 1 ಚಮಚ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್. ಅದಾದ್ಮೇಲೆ ಒಂದು ನಿಂಬೆಹಣ್ಣು, ಒಂದು ಅರ್ಧನೋ ಒಂದನೋ ಹಿಂಡ್ಕೊಂಡ್ಬಿಟ್ರೆ. ಅಲ್ಲ ಸರ್, ನನಗೆ ಆಶ್ಚರ್ಯ ಆಗ್ತಿರೋದು, ದೇವರು ಮಾನವಗೋಸ್ಕರ ಇಷ್ಟೊಂದು ನಿಸರ್ಗದಲ್ಲಿ ಕೊಟ್ಟಿದ್ದಾರೆ. ನಾವು ನಿಸರ್ಗ ದೂರ ಆಗಿದ್ವಿ. ತರಾವರಿ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಕೊಡಿ. ಈಗ ನೋಡಿ, ಇದು ನೋಡೋದಕ್ಕೆ ಎಷ್ಟು ಚಂದ ಇದೆ, ನಮ್ಮ ಶರೀರನೂ ಅಷ್ಟೇ ಚಂದ ಆಗುತ್ತೆ. ಕೊಟ್ಟಿದ್ದಾರೆ ಸರ್ ದೇವರು. ಈಗ ನಾವೇನು ಅಯ್ಯೋ ಒಂದು ಸೋಮಾರಿತನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಇದರಿಂದ ಏನಾಗುತ್ತೆ ಅಂದ್ರೆ ಆ ಪ್ರಕೃತಿ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ಕೆಲವರೆಲ್ಲ ಆಲಿವ್ ಆಯಿಲು ಅವೆಲ್ಲ ಹೇಳ್ತಾರೆ. ಅದು ನಮ್ಮ ಒಂದು ಟೆಂಪರೇಚರ್ಲಿ ನಮ್ಮ ಕಂಡೀಷನಲ್ಲಿ ಈಗ ಬೆಳೀತಾ ಇಲ್ಲ. ನಮ್ಮಲ್ಲಿ ಕಂಡೀಷನ್ ಬರೋದೇನು ಕೋಕೋನಟ್. ಸೊ ಕೋಕೋನಟ್ ನಮ್ಮ ಹತ್ರ ಇದೆ, ನಮ್ಮ ಪ್ರಕೃತಿಯಲ್ಲಿ ನಮ್ಮ ಶರೀರಕ್ಕೆ ಹತ್ರ. ಈಗ ನೋಡಿ, ಇವಾಗ ಇದನ್ನ ಟೇಸ್ಟ್ ಮಾಡ್ತು ಅಂದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ನಾನೇನು ಗೊತ್ತಾ, ನಾನೇನು ಮಾಡ್ತೀನಿ, ನಾನು ಫಸ್ಟ್ ಇವನ್ ಔಷಧಿಗಳು ಅಷ್ಟೇ, ಆಮೇಲೆ ಸಪ್ಲಿಮೆಂಟ್ಸ್ ಏನು ಡೆವಲಪ್ ಮಾಡ್ತೀನಿ, ಫಸ್ಟ್ ನಾನೆಲ್ಲ ಅದನ್ನ ಯೂಸ್ ಮಾಡ್ತೀನಿ. ಹಾಕ್ಕೊಂಡೆ ಎಲ್ಲ ಕಲರ್ ಎಷ್ಟು ಕಲರ್ ಬರುತ್ತೆ. ನಾವು ಕಲರ್ಫುಲ್ ಆಗಬೇಕು. ನಿಸರ್ಗ ಏನಿದೆ ಆ ನಿಸರ್ಗ ಜೊತೆಲಿ ನಾವು ಇದಾಗಬೇಕು. ಆಮೇಲೆ ಆ ಒಂದು 20 ವರ್ಷ 30 ವರ್ಷದ ರೋಗದಿಂದ ಮುಕ್ತಿ ಆಗಬೇಕು ಅಂತ ನಂಗಿದ್ರೆ ಇದನ್ನ 20 ವರ್ಷದ ಹರಿಯಾದ ಒಂದು ಫೀಲಿಂಗ್ ಬರಬೇಕು. ಎಸ್, ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಮದುವೆ ಆದಾಗ ನೀವು ಹೆಂಗಿತ್ತು ಬಾಡಿ ಆ ರೀತಿ ಮಾಡ್ಕೊಬೇಕು ಅಂತ ತಲೆಯಲ್ಲಿರ್ಬೇಕು. ಯಾವ ರೀತಿ ಆಹಾರದಲ್ಲಿ ಕಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಕಾಂಟ್ ಇಮ್ಯಾಜಿನ್, ಈಗಿಂದ ನಾವು ಲಂಚ್ ತೊಗೊಳ್ಬೇಕು, ಲಂಚದಲ್ಲಿ ನಾನು ರೆಡಿ ಮಾಡ್ಕೊಂಡು ನಮ್ಗೆ ಆಗಲೇ
ನಿಸರ್ಗದ ಕೊಡುಗೆ ಕಾಣ್ತಾ ಇದೆ. ಈ ಲಂಚಲ್ಲಿ ಒಳ್ಳೆ ಸಲಾಡ್ ಸರ್ ಇದು. ಆಮೇಲೆ ಬೋನ್ ಸ್ಟ್ರಾಂಗ್ ಆಗ್ತಾ ಬಂದರೆ ಯಾಕೆ ಬಿಡ್ಬೇಕು ನಾವು, ದಿನ ಇದನ್ನ ಅಳವಡಿಸ್ಕೋಬೋದು. ಅನ್ಥಿಂಕಬಲ್. ಹೌದು. ಏನು ಇಷ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಆರ್ಥೈಟಿಸ್ನ ಮುಂದೂಡ್ಬೋದಲ್ಲ, ನೋಡಿ ಬರೋದೇ ಇಲ್ಲ. ಆ ಕೊಬ್ಬರಿ ಎಣ್ಣೆ ಹೆಂಗೆ ಟೇಸ್ಟ್ ಇದೆ, ತುಪ್ಪ ಇದ್ದಂಗಿದೆ ನೋಡಿ. ರಿಯಲಿ ಒಂಥರ ಖುಷಿ ಆಗ್ತದೆ ಇದನ್ನು ತಿಂದರೆ. ಎಲ್ಲ ಬಂತು, ಪ್ರೋಟೀನು ಬಂತು, ಫೈಬರು ಬಂತು, ಆಮೇಲೆ ಮಿನರಲ್ಸು ಬಂತು, ಆಮೇಲೆ ವೈಟಮಿನ್ಸು ಬಂತು, ಆಯ್ತು, ವೈಟಮಿನ್ ಸಿನೂ ಬಂತು, ಎಲ್ಲ ಬಂತು. ಓಕೆ, ಸೂಪರ್ ಸರ್, ಧನ್ಯವಾದ. ಲೀಲಾವತಿ ಅವ್ರ ಮಾತನ್ನು ಕೇಳ್ಕೊಂಬಿಡೋಣ. ಓಕೆ, ನಮಸ್ಕಾರ. ನಿಮ್ಮ ಹೆಸರು ಏನಮ್ಮ? ಲೀಲಾವತಿ. ಎಷ್ಟು ವಯಸ್ಸು ನಿಮ್ಮದು? 59 ಸರ್. ನಿಮಗೆ ರುಮ್ಯಾಟಿಡ್ ಆರ್ಥರೈಟಿಸ್ ಇತ್ತು, ಹೌದು ಸರ್. ಯಾವಾಗ ಗೊತ್ತಾಯ್ತಿದು ನಿಮಗೆ? ನಮ್ಗೆ 21 ವರ್ಷ ಆಯ್ತು ಸರ್ ಬಂದು. ಹೇಳ್ರಿ, ನೀವು ನಮ್ಮ ಟ್ರೀಟ್ಮೆಂಟ್ ಮುಂಚೆ ಹೆಂಗಿದ್ರಿ ನೀವು? ತುಂಬಾನೇ ನೋವಿತ್ತು. ಓಡಾಡ್ಬೇಕಾದ್ರೆ ಕಾಲು ಒಂಥರ ಮಂಡಿಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇತ್ತು. ಮತ್ತೆ ತುಂಬಾ ಪೇನ್ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ. ಮತ್ತೆ ನೀವು ಸರ್ ಹತ್ರ ಬರ್ಬೇಕು ಅಂತ ಬಂದ್ವಿ. ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ತಗೊಂಡ್ವಿ. ಎಷ್ಟು ದಿನಕ್ಕೆ ಹೆಂಗೆ ಚೇಂಜಸ್ ಆಯ್ತು ಹೇಳಮ್ಮ? ಒಂದೊಂದು ಡೈಲಿ ಒಂದೊಂದು ನೋವು ಎಲ್ಲ ಕಡಿಮೆ ಆಗ್ತು. ಆಮೇಲೆ ವಾಕಿಂಗ್ ಮಾಡಕ್ ಆಗ್ತು, ಹೋಗ್ತಾ ಇದ್ದೀನಿ ಈಗ. ಗ್ರೇಟ್ ಅಮ್ಮ. ಆಮೇಲೆ ನಿಮ್ದು ಆರ್ ಎ ಫ್ಯಾಕ್ಟರ್ ನೋಡಿದೆ, 134 ಏನೋ ಇದ್ದಿದ್ದು 139 ಇದ್ದಿದ್ದು 114 ಬಂದಿದೆ. ವೆರಿ ಗುಡ್ ಅಮ್ಮ, ನನಗೆ ಭಾರಿ ಖುಷಿ ಆಯ್ತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.